ಹಲೋ, ವೆಲ್ಕಮ್ ಬ್ಯಾಕ್ ಟು ಅನಿಶ್ರೀ ವ್ಲಾಗ್ಸ್. ನಾನು ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ದೆ ನಾವು ಸ್ಕ್ಯಾನಿಂಗ್ ಹೋಗಿದ್ವಿ. ಫಸ್ಟ್ ಸ್ಕ್ಯಾನಿಂಗಲ್ಲಿ ನನಗೆ ಪಾಸಿಟಿವ್ ಬರಲಿಲ್ಲ. ಡಾಕ್ಟರೇ ನನಗೆ ಕನ್ಫ್ಯೂಸ್ ಮಾಡಿದ್ರು ಅಂತ ಹೇಳಿ ಅದಾದಮೇಲೆ ನಾವು ಬೇರೆ ಹಾಸ್ಪಿಟಲ್ಗೆ ಹೋದ್ವಿ. ಅಲ್ಲಿ 8 ಬರ್ಕೊಟ್ಟಿದ್ರು. 8 ವೀಕಲ್ಲಿ ಹೋಗಿ ಸ್ಕ್ಯಾನ್ ಮಾಡಿಸ್ಕೊಂಡ್ವಿ. ಪಾಸಿಟಿವ್ ಬಂತು, ಎಲ್ಲ ಆಯಿತು. ಅಗೈನ್ ಸ್ಕ್ಯಾನಿಂಗ್ ತಗೊಂಡೋದಾಗ ಎಲ್ಲ ಚೆನ್ನಾಗಿದೆ, ನಾರ್ಮಲ್ ಆಗಿದೆ. ಎಗ್ಗು ಕೂಡ ಚೆನ್ನಾಗಿ ಡೆವಲಪ್ಮೆಂಟ್ ಆಗ್ತಾಯಿದೆ, ಗ್ರೋತ್ ಆಗ್ತಾಯಿದೆ ಅಂತ ಹೇಳಿದ್ರು. ಅದಾದಮೇಲೆ ನೆಕ್ಸ್ಟ್ ನಮಗೆ ಸ್ಕ್ಯಾನಿಂಗ್ ಕೊಟ್ಟಿದ್ದು 12th ವೀಕಲ್ಲಿ. 12th ವೀಕಲ್ಲಿ ಸ್ಕ್ಯಾನ್ ಮಾಡಿಸ್ಕೊಂಡು ಹೋದ್ವಿ. ನಾರ್ಮಲಿ ಚೆನ್ನಾಗಿತ್ತು, ಅದು ಕೂಡ ಓಕೆ. ಆ್ಯಂಡ್ ನೆಕ್ಸ್ಟು ಅದಾದಮೇಲೆ ನಮಗೆ ಸ್ಕ್ಯಾನಿಂಗ್ ಕೊಟ್ಟಿದ್ದು 12th ವೀಕ್ 16th ವೀಕಲ್ಲಿ ಕೊಟ್ಟರು. ಅಲ್ಲಿ ನಮಗೆ ಡಬಲ್ ಮಾರ್ಕನ್ನು ಕೊಡ್ತಾರೆ. ಡಬಲ್ ಮಾರ್ಕ್ ಅಂತ ಹೇಳಿದ್ರೆ ಬ್ಲಡ್ ಟೆಸ್ಟು ಪ್ಲಸ್ಸು ಸ್ಕ್ಯಾನಿಂಗ್ ಡಬಲ್ ಮಾರ್ಕರ್ ಕೊಡ್ತಾರೆ. ಅದರಲ್ಲಿ ಏನಾದರೂ ಯೂರಿನ್ ಇನ್ಫೆಕ್ಷನ್ ಇದೆಯಾ ಅಥವಾ ಏನಾದರೂ ಪ್ರಾಬ್ಲಮ್ ಇದೆಯಾ ಅಂತ ಎಲ್ಲ ಹೇಳ್ತಾರೆ. ಏನೂ ಪ್ರಾಬ್ಲಮ್ ಇರಲಿಲ್ಲ, ಎಲ್ಲ ನಾರ್ಮಲ್ ಆಗಿತ್ತು. ಬೇಬಿದು ಹಾರ್ಟ್ ಬೀಟ್ ಬಂದುಬಿಟ್ಟು 152 ಇತ್ತು. ಹಾರ್ಟ್ ಬೀಟು ಕೂಡ ಬೇಬಿದು ಎಲ್ಲ ಚೆನ್ನಾಗಿತ್ತು. ನಾನು ಗೆಸ್ ಮಾಡಿದ್ದೆ ಹಾರ್ಟ್ ಬೀಟ್ ಬಂದಾಗಲೇ. ಆ್ಯಂಡ್ ಯಾಕಂದರೆ ನನಗೆ ವಾಮಿಟ್ಸು ಕೂಡ ತುಂಬಾ ಸ್ಟಾರ್ಟ್ ಆಗೋಗಿತ್ತು. ಎದ್ದೇಳೋಕ್ಕೂ ಆಗ್ತಾಯಿರಲಿಲ್ಲ, ಒಂಥರ ಒಗ್ಗರಣೆ ಸ್ಮೆಲ್ ಕಂಡ್ರೂ ಆಗ್ತಾಯಿರಲಿಲ್ಲ. ಬಟ್ ಗೆಸ್ ಮಾಡಿದೆ, ನಾನು ನನ್ನ ಹಸ್ಬೆಂಡ್ಗೆ ಹೇಳಿದೆ. ಕೆಲವೊಂದು ಯೂಟ್ಯೂಬಲ್ಲೆಲ್ಲ ಹಾಕ್ತಾ ಇರ್ತಾರಲ್ವ, ಅದೆಲ್ಲ ನೋಡಿಬಿಟ್ಟು ಕ್ಯೂರಿಯಾಸಿಟಿ ಆಗಿ ನಂದು ಸ್ಕ್ಯಾನಿಂಗ್ ರಿಪೋರ್ಟ್ಸ್ ಎಲ್ಲ ತಗೊಂಡು ಚೆಕ್ ಮಾಡಿದೆ. ಆವಾಗ ಅನ್ನಿಸ್ತು ಮೇ ಬಿ ನನಗೂ ಇದೇ ಬೇಬಿ ಆಗ್ಬೋದು ಅಂತ ಹೇಳಿ. ಮತ್ತು ಸುಮಾರು ಜನ ನನ್ನ ಕೊಲೀಗ್ಸ್ ಆಗ್ಬೋದು, ನನ್ನ ಫ್ರೆಂಡ್ಸ್ ಆಗ್ಬೋದು ಕೇಳಿದಾಗ ಅವ್ರಿಗೆ ಹೇಳ್ತಾಯಿದ್ದೆ, ಫಸ್ಟ್ ನನಗೆ ಇಷ್ಟ ಆಗಿದ್ದು ಬೇಬಿನ ಆಗಬೇಕು ಅಂತ. ನಮಗೆ ಬಾಯ್ ಆಗಲಿ ಗರ್ಲ್ ಆಗಲಿ ಒಂದು ಬೇಬಿ ಬೇಕು, ವಾಟ್ ಎವರ್. ಅದು ಗಂಡು ಮಗು ಹೆಣ್ಮಗು. ಫಸ್ಟ್ ಹೆಣ್ಮಗು ಆಯಿತು, ಅಯ್ಯೋ ಫಸ್ಟ್ ಗಂಡು ಮಗು ಆಗಿಬಿಟ್ಟಿದ್ರೆ ಚೆನ್ನಾಗಿಲ್ವೇ, ಅಯ್ಯೋ ಫಸ್ಟ್ ಗಂಡು ಮಗು ಆಗಿದ್ರೆ ಚೆನ್ನಾಗಿರ್ತಿತ್ತಲ್ವ, ಹೆಣ್ಮಗು ಆಗೋಯ್ತಲ್ಲ. ಯಾರು ಏನೇ ಹೇಳಿದ್ರು ನೀವು ತಲೆ ಕೆಡಿಸ್ಕೊಬಿಡಿ. ಇವಾಗಿರೋ ಇದರಲ್ಲಿ ನಮಗೆ ನ್ಯಾಚುರಲ್ ಬೇಬಿ ಆಗೋದೇ ದೊಡ್ಡ ಪುಣ್ಯ. ಎಷ್ಟೋ ಜನ ದುಡ್ಡು ಕೊಟ್ಟು IVF ಮತ್ತು ಏನೇನೋ ಟ್ರೀಟ್ಮೆಂಟ್ ಎಲ್ಲ ತಗೊಳ್ತಾರೆ. ಅದಕ್ಕಿಂತ ನಾವು ಖುಷಿ ಪಡಬೇಕಲ್ವ. ನ್ಯಾಚುರಲ್ಲಾಗಿ ನಮಗೆ ಏನೂ ಪ್ರಾಬ್ಲಮ್ ಇಲ್ದಿರ, ಏನೂ ಟ್ರೀಟ್ಮೆಂಟ್ ಹೋಗ್ದಿರ, ನಮಗೆ ಒಂದು ಹೆಣ್ಮಗು ಆಗಲಿ ಗಂಡು ಮಗು ಆಗಲಿ ಒಂದು ಮಗು ಆಗಿದೆ ಅಂದರೆ ಖುಷಿ ಪಡಬೇಕು. ನನಗಂತೂ ತುಂಬಾ ಖುಷಿ ಆಯಿತು. ಯಾಕಂತ ಹೇಳಿದ್ರೆ ಏನೂ ಪ್ರಾಬ್ಲಮ್ ಆಗ್ದಿರ. ಆ್ಯಂಡ್ ನನ್ನ ಡೆಲಿವರಿ ಹೇಗಿತ್ತು, ಆ್ಯಂಡ್ ನನ್ನ ಹಸ್ಬೆಂಡ್ ಎಷ್ಟು ಖುಷಿಪಟ್ಟರು, ಮತ್ತು ಜನಗಳ ಫೀಡ್ಬ್ಯಾಕ್ ಏನಾಗಿತ್ತು ಅದನ್ನು ಸಹ ಹೇಳ್ತೀನಿ. ವ್ಲಾಗು ತುಂಬಾ ಕಂಟಿನ್ಯೂ ಮಾಡೋಕ್ಕಾಗಲ್ಲ, ಮಗು ಎದ್ಬಿಟ್ಟು ಅಳ್ತಾ ಇದ್ದಾಳೆ. ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಕಂಟಿನ್ಯೂ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದ್ದರೆ, ನನ್ನ ಇನ್ಫಾರ್ಮೇಷನ್ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ನೆಕ್ಸ್ಟ್ ಅಪ್ಕಮಿಂಗ್ ವೀಡಿಯೋಸ್ಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.